ತೊಳೆದ್ರೆ ಆಯ್ತಾ? ಮತ್ತೇನ್ ಮಾಡ್ಬೇಕು? ತಟ್ಟೆ ವಾಟ್? ತಟ್ಟೆ ಯಾರು ತೊಳಿತಾರೆ? ನೋಡು, ನಮ್ಮನೆಯಲ್ಲಿ ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ನಮ್ ತಟ್ಟೆಗಳನ್ನ ನಾವೇ ತೊಳೆದಿಡೋದು. ನೀನು ಈಗ ನಿನ್ ತಟ್ಟೆನ ತೊಳೆದಿಡು. ನೀವ್ ಮಾಡಿ, ಬಟ್ ಐ ಕಾಂಟ್. ನಾನು ಯಾವತ್ತೂ ಅಂತ ಕೆಲಸ ಎಲ್ಲ ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಏನು? ನಾನ್ ಹೇಳ್ಕೊಡ್ತೀನಿ, ಕಲ್ತ್ಕೋ ಬಾ. ನೋಡು, ಇಲ್ಲೇ ಸೋಪ್ ಇದೆ, ನಾರಿದೆ, ಅದನ್ನ ತಗೊಂಡು ಈ ತಟ್ಟೆನ ತೊಳೆದಿಡು. ನೋ, ಚಿಕ್ಕ ಚಿಕ್ಕ ವಿಷಯಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗ್ ಶ್ವೇತಾ? ಇದನ್ನೆಲ್ಲ ಕಲ್ತ್ಕೋಬೇಕಲ್ವಾ ಪುಟ? ಅಯ್ಯಯ್ಯಯ್ಯಯ್ಯ, ಮತ್ತೆ ಶುರು ಹಚ್ಕೊಂಡ್ಯಾ? ಅವಳ ಯಾಕೆ ಗೋಳಾಡಿಸ್ತೀಯಾ? ಏನಿಲ್ಲ ಅತ್ತೆ, ತಿಂದಿದ ತಟ್ಟೆನ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ಲು, ಅದನ್ನ ತೊಳೆದಿಡು ಅಂತ ಹೇಳ್ತಾ ಇದ್ದೀನಿ. ಆಗಲ್ಲ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ಆಗಲ್ಲ ಅಂದ್ರೆ ಬಿಡೆ. ಅದೊಂದ್ ತಟ್ಟೆಗೋಸ್ಕರ ಯಾಕೆ ಹಾಗಾಡ್ತೀಯಾ? ನಾನಿಲ್ವಾ? ನಾನ್ ಮಾಡ್ತೀನಿ. ಇದೇ ಪ್ರೀತಿನ ನಕ್ಷತ್ರದ ಮೇಲೆ ತೋರ್ಸಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀನ್ ಅವಳು ಇವಳು ಒಂದೇ ತಕ್ಕಡಿಗೆ ಹಾಕಿ ತೂಗಬೇಡ. ಬಿಡಿ, ಈಗ ಮಾತಲ್ಲ ಯಾಕೆ. ನೋಡಿ ಅತ್ತೆ, ಇವಳನ್ನ ಅತಿಯಾಗಿ ಮುದ್ದು ಮಾಡಿ ಪ್ರೀತಿ ಮಾಡಿ ಹಾಳು ಮಾಡೋದು ಬೇಡ. ಇವಳ ಪಾಲಿನ ಕೆಲಸನ ಇವಳು ಕಲೀಲೇಬೇಕು, ಮಾಡ್ಲೇಬೇಕು. ಬಾಯಿ ಪುಟ್ಟ, ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ನೋಡು, ಸೋಪ್ ಇದೆಯಲ್ಲ, ಇದನ್ನ ಹೀಗೆ ತಗೋಬೇಕು, ಆಯ್ತಾ? ಕೈಲಿ ಹಿಡ್ಕೋ. ಹೀಗೆ ಉಜ್ಜು, ಹೀಗೆ, ಗೊತ್ತಾಯ್ತಾ? ನೋಡ್ದ್ಯಾ, ಕಲ್ತೇ ಬಿಟ್ಟೆ ನೀನು. ಇಷ್ಟೇ ಕಣೆ. ಇನ್ಮೇಲೆ ನಿನ್ ತಟ್ಟೆನ ನೀನೇ ತೊಳ್ಕೊ, ನಿನ್ ಬಟ್ಟೆನ ನೀನೇ ಒಕ್ಕೋ, ಸ್ನಾನಕ್ಕೆ ಬಕೆಟ್ ಅಲ್ಲಿ ನೀನೇ ನೀರ್ ತಗೊಂಡ್ ಹೋಗು, ಎಲ್ಲ ಕೆಲ್ಸ ನೀನೇ ಮಾಡ್ಕೊಬಿಟ್ಟ. ನಮಗೋಸ್ಕರ ನೀನು ಯಾವ್ದಕ್ಕೂ ಕಾಯಿಲೆ ಬೇಡ. ಈ ಮನೆಯಲ್ಲಿ ಸ್ವತಂತ್ರವಾಗಿರು. ಜಾಣ. ಬ್ಲಡಿ, ನನ್ನ ಕೈಯಲ್ಲ ಇಂಥ ಕೆಲಸ ಮಾಡಿಸ್ತೀಯ. ನನ್ನ ಕೆನ್ನೆಗೆ ಹೊಡಿತೀಯ, ನನ್ನನ್ನೇ ಡಾಮಿನೇಟ್ ಮಾಡ್ತೀಯ, ನನ್ನನ್ನೇ ರೂಮಿಂದ ಹೊರಗಡೆ ಬಿಸಾಕ್ತೀಯ. ಯಾರೇ ನೀನು? ನನ್ನ ಅಮ್ಮನ? ಯಾವಮ್ಮ? ಯಾರಿಗಮ್ಮ? ನೀನ್ ನನಗೆ ಅಮ್ಮನೂ ಅಲ್ಲ, ಏನೂ ಅಲ್ಲ. ನಿನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬಂದ್ರೆ ನಾನ್ ಸಹಿಸ್ಕೊಂಡು ಸುಮ್ಮನಿರೋಲ್ಲ. ನೋ, ಬಿಡಲ್ಲ. ಅಮ್ಮ ಅಂತಾನು ನೋಡ್ದೆ ಒಂದ್ ಕತ್ತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ವೇತಾನೇ ಅಲ್ಲ. ಅಮ್ಮ ಹೇಳ್ದಂಗೆ ನಾನು ಈ ದೆವ್ವದ ಜೊತೆನೇ ಇದ್ದು ಎಲ್ಲ ನೋಡ್ಕೊಬೇಕು. ಅವಳು ಇನ್ನೇನೋ ಕಿತಾಪತಿ ಮಾಡಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಅದಕ್ಕೇನಾದರೂ ನಾಟಕ ಮಾಡಿ ಆದಷ್ಟು ಇಲ್ಲೇ ಇರೋ ಥರ ಆಗಬೇಕು. ನೋಡೋಣ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಯ್ಯೋ ಅಮ್ಮ, ಕಣ್ಬಿಡು. ಅಮ್ಮ, ಏನಾಯ್ತು? ಅಯ್ಯೋ ದೇವ್ರೆ! ಅಮ್ಮ, 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 ಎದ್ದೇಳಮ್ಮ. ಅಮ್ಮ, ಕಣ್ಬಿಡು. ಅಮ್ಮ, ಅಪ್ಪ, ಅಜ್ಜಿ, ಅಮ್ಮ, ಏನಾಯ್ತಮ್ಮ? ಜಯ, ಏನಾಯ್ತೆ? ಏನಾಯ್ತು ಜಯ? ಇದ್ದಳು. ಏನಾಯ್ತು ಸೃಷ್ಟಿ? ಗೊತ್ತಿಲ್ಲಪ್ಪ, ಜಯ, ಮೇಲಿಂದ ಬಿದ್ರು ಅನ್ಸುತ್ತೆ. ಅಪ್ಪ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆಟೋ ಕರ್ಕೊಂಡು ಬನ್ನಿಪ್ಪ. ಅಮ್ಮ, ಅಮ್ಮ, ಕಣ್ಬಿಡಮ್ಮ. ಅಮ್ಮ, ಅಮ್ಮ, ಕಣ್ಬಿಡಮ್ಮ. ಅಮ್ಮ, ಇಲ್ಲಿ ನೋಡು.
ಆಟೋ ಬಂತು ಅಮ್ಮ. ನಾನು ಸೃಷ್ಟಿ ಆಸ್ಪತ್ರೆ ಕರ್ಕೊಂಡು ಹೋಗಿರ್ತೀನಿ. ನೀನು ಆಮೇಲೆ ಬೇರೆ ಆಟೋ ನಂಬ. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗಾಗೋಯ್ತು? ಬಿದ್ದೇಟಿಗೆ ತಲೆಗೆ ಏನಾಗಿದೆಯೋ ಏನೋ. ಅಯ್ಯೋ, ಇನ್ನು ಆಸ್ಪತ್ರೆಗೆ ಇನ್ನು ಎಷ್ಟು ಖರ್ಚಾಗುತ್ತೋ ಏನೋ. ನನಗೆ ಟಾರ್ಚರ್ ಕೊಡ್ತೀಯಾ? ನನ್ನ ಮೇಲೆ ಹಕ್ಕು ಚಲಾಯಿಸ್ತೀಯಾ? ಇವಾಗ ನಾನು ಕೊಟ್ಟಿರೋ ಏಟಿಗೆ ನೀನು ಎದ್ದು ಬಂದ್ರೆ ನೋಡು. ಅಜ್ಜಿ ಏನಾಯ್ತು? ಅಯ್ಯೋ ಶ್ವೇತಾ, ನಿಮ್ಮಮ್ಮ ಮೇಲಿಂದ ಬಿದ್ಬಿಟ್ಲು ಕಣೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಆಸ್ಪತ್ರೆಗೆ ಹೋಗೋಣ. ನಾ ಹೋಗಿ ಒಂದು ಆಟೋ ತರ್ತೀನಿ ಇರು. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಏನ್ ಕೆಲ್ಸ? ನಾನು ಯಾಕೆ ಬಂದೆ ಅನ್ನೋದು ಹಾಗಿರ್ಲಿ, ನೀವು ಏನ್ ಮಾಡಕ್ ಹೊರಟಿದ್ದೀರಾ? ಏನಿದು? ಏನು ಏನ್ ಮಾಡಿದ್ರಿ ಅಂತ ನಾನು ನೋಡ್ದೆ. ನಿಮಗೆ ಯಾಕೆ ಮ್ಯಾಮ್ ಇಂತ ಕೆಟ್ಟ ಬುದ್ಧಿ? ಸ್ವಂತ ತಾಯಿನ ಹೀಗೆಲ್ಲ. ಶ್ವೇತಾ, ಆಟೋ ಸಿಕ್ತು, ಬಾಮ ಬಾ, ಬೇಗ ಆಸ್ಪತ್ರೆಗೆ ಹೋಗೋಣ. ಹಾ ಬಂದೆ. ಅವಳು ಹೋದ್ಲು ಇದ್ದೋಳು ಅಂತ ನೋಡಕ್ಕಾದ್ರೂ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು. ಸಾಯ್ದೆ ಉಳ್ಕೊಂಡ್ರೆ ಪಕ್ಕಾ ಬಾಯ್ ಬಿಡ್ತಾಳೆ. ಅದಕ್ಕೆ ಮೊದಲು ನಾನೇ ಅವಳು ಉಸಿರು ನಿಲ್ಲಿಸ್ಬೇಕು. ನಾನು ಏನೋ ಅನ್ಕೊಂಡು ಬಂದ್ರೆ ಇಲ್ಲಿ ಏನೋ ಆಗ್ತಿದೆ. ಇವಾಗ ನಾನು ಏನು ಮಾಡಲಿ? ಇವಳನ್ನ ಹೇಗೆ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು? ಎಲ್ಲೋಗ್ತಿದ್ಯಾ ಭೂಪತಿ? ದಿಢೀರ್ ಅಂತ ಏನಾಯ್ತು ನಿನ್ಗೆ? ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ದುಡುಕಿ ಏನೇನೋ ನಿರ್ಧಾರ ತಗೋಬೇಡ. ನನ್ ಮಾತ್ ಕೇಳೋ. ನೀನ್ ಅಂದ್ಕೊಂಡಾಗೆ ಏನೂ ಆಗಿರಲ್ಲ. ನೀನ್ ನನ್ ಮಿಸ್ರಿ ಭೂಪತಿ. ನೀನ್ ನನ್ನನ್ ಕೆಟ್ಟದ್ ಬಯಸ್ತೀಯಾ? ನನ್ನನ್ನ ಕಿಡ್ನಾಪ್ ಮಾಡ್ತೀಯಾ? ಕಟ್ಟಾಕ್ತೀಯಾ? ಸಾಧ್ಯವೇ ಇಲ್ಲ ಕಣೋ. ಭೂಪತಿ, ಎಲ್ಲಿ ಹೋಗ್ತಿದ್ಯಾ? ಅದಾದ್ರೆ ಹೇಳೋಗೋ ಪ್ಲೀಸ್ ಭೂಪತಿ. ಹಾ ಅಕ್ಕ. ನಕ್ಷತ್ರ, ಅಮ್ಮ ಟೆರೆಸ್ ಇದ್ದ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾಳೆ ಕಣೆ. ಅಕ್ಕ, ಏನ್ ಹೇಳ್ತಿದ್ಯಾ? ನೀವ್ ಇವಾಗ ಎಲ್ಲಿದ್ದೀರಾ? ಅಮ್ಮ ಹೇಗಿದ್ದಾರೆ? ಆಸ್ಪತ್ರೆಗೆ ಹೋದ್ರಾ? ಆಸ್ಪತ್ರೆಲೇ ಇದೀವಿ ಕಣೆ. ಅಮ್ಮಂಗ್ ಪ್ರಜ್ಞೆ ಇಲ್ಲ. ನೀನು ಬೇಗ ಬಂದ್ಬಿಡು. ಹಾ ಅಕ್ಕ, ನಾನ್ ಬರ್ತೀನಿ. ಅಮ್ಮನ ಜೀವಕ್ಕೆ ಏನ್ ತೊಂದ್ರೆ ಇಲ್ಲ ತಾನೆ? ಗೊತ್ತಿಲ್ಲ ನಕ್ಷತ್ರ, ನನ್ಗೂ ತುಂಬಾ ಭಯ ಆಗ್ತಿದೆ. ನೀನ್ ಈಗ್ಲೇ ಹೊರಡು. ನಮ್ಮ ವಟಾರದ ಪಕ್ಕ ಒಂದು ದೊಡ್ಡ ಆಸ್ಪತ್ರೆ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡು ಬಂದಿದೀವಿ. ಹಾ ಅಕ್ಕ, ನಾನ್ ಬರ್ತಿದ್ದೀನಿ. ಬಾ ಶ್ವೇತಾ, ಬೇಗ ಬಾ. ಅಯ್ಯೋ, ನಿಮ್ಮ ಅಮ್ಮನ ಸ್ಥಿತಿ ಏನಾಗಿದೆಯೋ ಏನೋ. ದೇವ್ರೆ, ಏನು ಜಾಸ್ತಿ ಆಗದೆ ಮನೆಗೆ ಬೇಗ ವಾಪಸ್ ಬಂದ್ರೆ ಸಾಕಪ್ಪ. ಈ ಆಸ್ಪತ್ರೆಗೆ ಸುರ್ಸೋ ದುಡ್ಡು ಕೂಡ ನಮ್ಮ ಹತ್ರ ಇಲ್ಲ. ನಮ್ಗೆ ಹೀಗಾಗ್ಬೇಕಾ? ಅಯ್ಯೋ, ನಿಂತ್ಕೊಳ್ಳಿ. ನನ್ನನ್ನ ಹಿಡ್ದು ನಿಲ್ಲಿಸ್ತೀಯ? ಬಿಡ ಕೈ. ಮ್ಯಾಮ್, ನೀವ್ ಏನ್ ಮಾಡಿದ್ರಿ ಅಂತ ನಾನು ನೋಡ್ದೆ. ವಾಟ್? ನನಗೆಲ್ಲ ಗೊತ್ತು ಅಂದೆ. ಏನೇ ನೋಡ್ದೆ? ಏನೇ ಗೊತ್ತು ನನ್ಗೆ? ಏನ್ ಮಾತಾಡ್ತಿದ್ಯಾ? ನಿಮ್ಮಮ್ಮ ಸುಮ್ನೆ ಬೀಳಿಲ್ಲ, ನೀವೇ ಹೋಗಿ ಅವ್ರನ್ನ ತಳ್ಳಿದ್ದು. ಅದನ್ನ ನಾನ್ ನೋಡ್ದೆ. ವಾಟ್ ದ ಹೆಲ್? ನಾನ್ ದುಡ್ಡನ್ನ ಬಾಯ್ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ. ಮೇಲೆ ಅವ್ರು ನನ್ನ ಅಮ್ಮ. ನಾನ್ ಯಾಕೆ ಹಾಗೆ ಮಾಡ್ತೀನಿ? ನಿನ್ಗೆ ತಲೆ ಕೆಟ್ಟಿದ್ಯಾ? ಹಲೋ, ಈ ಅಮ್ಮ ಮಗಳು ಸೆಂಟಿಮೆಂಟ್ನ ನಾನ್ ಬೇಜಾನ್ ನೋಡಿದ್ದೀನಿ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಆರ್ತಿ ಮ್ಯಾಮ್ CS ನ ಸಾಯ್ಸಕ್ ನೋಡಿದ್ರಿ, ಇಲ್ಲಿ ಇವ್ರನ್ನ ಕೊಲ್ಲಕ್ ನೋಡ್ತಿದ್ದೀರಾ. ಇದಕ್ ನಾನೇ ಸಾಕ್ಷಿ. ಬಾಯ್ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮೇಲೆ ನಾನೇನು ಮಾಡಿಲ್ಲ. ಅವ್ರಾಗವ್ರೆ ಹೋಗಿ ಟೆರೆಸ್ ಮೇಲೆ ಕಾಲ್ ಜಾರ್ ಬಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನ್ ಟೆರೆಸ್ಗೆ ಹೋಗಿಲ್ಲ. ನಾನ್ ನೋಡಿದೀನಿ. ಸುಳ್ಳು, ನಾನೇನು ಮಾಡಿಲ್ಲ.
ಮನೆಯವ್ರ ಮುಂದೆ ಬಾಯ್ ಹೋದಂಗ್ ಮಾತಾಡಿದ್ರೆ ನಿನ್ಗೊಂದ್ ಗತಿ ಕಾಣಿಸ್ತೀನಿ ಮಿಲಿ. ಏಯ್, ನಿನಗೇನೇ ಕೆಲ್ಸ ಇಲ್ಲಿ? ಸುಮ್ನೆ ಹೋಗ್ತಿರೋ. ನಕ್ಷತ್ರ ನೋಡು, ಏನಾದ್ರೂ ಇದ್ರೆ ಕಾಲ್ ಮಾಡು, ನಾವು ಬರ್ತೀವಿ, ಹೆದರ್ಕೋಬೇಡ. ಜೋಪಾನ. ಡ್ರೈವರ್ ಅಣ್ಣ, ಎಲ್ಲಿ ಹೋದ್ಲು ಅವಳು? ಅತ್ತೆ, ಅವ್ರಮ್ಮ ಅಂದ್ರೆ ಜಯಮ್ಮ ಅವರು ಟೆರೆಸ್ ಇಂದ ಬಿದ್ಬಿಟ್ರಂತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ನೋಡ್ಕೊಂಡು ಬರಕ್ ಹೋದ್ಲು. ಟೆರೆಸ್ ಇಂದ ಬಿದ್ರಾ? ಅವ್ರ ಕಂಡೀಷನ್ ಹೇಗಿದೆಯಂತೆ? ಗೊತ್ತಿಲ್ಲ ಅತ್ತೆ, ಇನ್ನೂ ಪ್ರಜ್ಞೆ ಬಂದಿಲ್ವಂತೆ. ಡಾಕ್ಟರ್ಸ್ ಚೆಕಪ್ ಮಾಡ್ತಾ ಇದಾರಂತೆ. ಓ ಮೈ ಗಾಡ್. ಹಲೋ, ನಿಮ್ ಸೊಸೆ ಶ್ವೇತಾ ತೊಂದ್ರಲ್ಲಿದ್ದಾಳೆ. ಬೇಗ ನಂದನ ಹಾಸ್ಪಿಟ್ಲಿಗೆ ಬನ್ನಿ. ಹಲೋ, ಹಲೋ, ಹಲೋ. ಅತ್ತೆ, ಏನಾಯ್ತತ್ತೆ? ಎಲ್ಲಾರನು ಒಂದೇ ಕಡೆ ಗುಡ್ಡೆ ಹಾಕಿ ಕಡ್ಡಿಗಿರ್ತೀನಿ. ಶ್ವೇತನ್ ಬುಡಕ್ ಬೆಂಕಿ ಬಿದ್ದಾಗ ಅವ್ರ ಅತ್ತೆನೂ ಇಲ್ಲೇ ಇದ್ರೆ ಅದ್ರ ಮಜಾನೇ ಬೇರೆ. ಡಿಯರ್ ಶಕುಂತಲಾ ಅತ್ತೆ, ಬೇಗ ಬನ್ನಿ. ನಿಮ್ ಸೊಸೆಗೆ ನಿಜವಾಗ್ಲೂ ದೊಡ್ಡ ಗಂಡ ಅಂತಾನೆ ಕಾಯ್ತಿದೆ. ರಗ್ಗೋಣ್ಗಾಕಕ್ಕೆ ಜಾಗ ಇಲ್ಲ ಅಂತ ಮೇಲ್ ಹೋಗಿದ್ಲಾ? ನೋಡಿ ಏನ್ ಮಾಡ್ಕೊಂಡ್ಲು ಅಂತ. ಅಪ್ಪ ನಾನು ಹೇಳ್ತಿದ್ದೀನಲ್ಲ, ಅಮ್ಮ ಕಾಲ್ ಜಾರ್ ಬಿದ್ದಿಲ್ಲ. ಕಾಲ್ ಜಾರ್ ಬಿಡಿದ ಮತ್ತಿನ್ನೇನು? ಯಾರೋ ಹೋಗಿ ದೂಡಿದ್ದ? ಅವಳಿಗಷ್ಟು ಜಾಗ್ರತೆ ಇಲ್ವಾ? ಹೌದು, ದೂಡಿದಕ್ಕೆನ ಬಿದ್ದಿದ್ದು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಪ್ಪ. ಶ್ವೇತಾ ಅಲ್ಲಿ ಮೇಲಿದ್ಲು.